ಜಾಸ್ತಿ ಆಲ್ಮೋಸ್ಟ್ ಹುಡುಗಿರ ವಿಷಯಕ್ಕೇನೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡು ಎಲ್ಲ ಇಂಥ ಮಾತಿಲ್ಲ ಅನ್ನಂಗಿಲ್ಲ ಎಲ್ಲ ಮಾತಾಡ್ತೀವಿ. ಫ್ಯಾಮಿಲಿ ಬೇರೆ ಥರ ಒಂದು ಎಮೋಷನ್ ಇರುತ್ತೆ, ಫ್ರೆಂಡ್ಸ್ ಜೊತೆ ಹೋದಾಗ ಬೇರೆ ಥರ ಎಮೋಷನ್ ಇರುತ್ತೆ. ಅವ್ರ ಚೈಲ್ಡ್ಹುಡ್ಡಿಂದ ಬಂದಿರೋದ್ರಿಂದ ಅಷ್ಟೊಂದು ಬಾಂಡಿಂಗ್ ಬರಲ್ಲ. ಅದು ಹೆಣ್ಣಿರಲಿ ಗಂಡಿರಲಿ ಗೆಳೆತನ ಭಾಳ ದೊಡ್ಡ ವಿಶಾಲವಾದ ಅರ್ಥವನ್ನು ಹೊಂದಿದೆ. ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಲೈಫಲ್ಲಿ ನಮ್ಮ ಫ್ರೆಂಡ್ಶಿಪ್ ಅಂದರೆ ಫುಲ್ ಎಲ್ಲ ಒಂಥರ ಫೇಕೆ ನಂಗೆ ಸಿಕ್ಕಿದ್ದು. ಅಂದರೆ ಅವಶ್ಯಕತೆ ಇದ್ದಾಗ ಬರೋರು, ಮಾತಾಡ್ಸೋರು, ಅಂದರೆ ಏನಾದರೂ ಕೇಳಬೇಕಂದಾಗ ಆ ಥರ ಫ್ರೆಂಡ್ಸೇ ನನಗೆ ಜಾಸ್ತಿ ಸಿಕ್ಕಿದ್ದು. ಬಟ್ ಈ ಕಾಲೇಜಿಗೆ ಸೇರಿದಾಗಿಂದ ಸೀರಿಯಸ್ಸಾಗೂ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಂಗೆ ಫ್ರೆಂಡ್ಶಿಪ್ ನಂಬೇ ಇರಲಿಲ್ಲ. ಯಾಕಂದರೆ ಆ ಥರನೇ ಸಿಕ್ಕಿದವರು ನನಗೆ ಇದುವರೆಗೂ. ಅವಶ್ಯಕತೆ ಇದ್ದರೆ ಬರೋರು, ಅವರೇ ಮಾತಾಡ್ಸೋರು, ಅವಶ್ಯಕತೆ ಇಲ್ಲನೇ ನಾನು ಕ್ಯಾರೇನೂ ಅಂತ ಇರಲಿಲ್ಲ. ಸೊ ಈ ಕಾಲೇಜಿಗೆ ಬಂದಾದಮೇಲೆ ಒಂಥರ ಫುಲ್ಲು ನನ್ನ ಪರ್ಸ್ಪೆಕ್ಟಿವೇ ಚೇಂಜ್ ಆಗೋಯ್ತು ಫ್ರೆಂಡ್ಶಿಪ್ ಮೇಲೆ. ಅಂದ್ರೆ ಏನು ಹರ್ಟ್ ಮಾಡಿದ್ರು ಫ್ರೆಂಡ್ಸ್ ಅಂತ? ಅಂದರೆ ಒಂದು ಹುಡುಗಿ ಮ್ಯಾಟ್ರಿಗೆ ಬಂದಂಗಿಲ್ಲ, ಅದು ಹೆಲ್ಪ್ ಮಾಡಲಿಲ್ಲ ಅಂದರೆ ನಿನ್ನ ಫ್ರೆಂಡ್ಶಿಪ್ ಬೇಡ ನನಗೆ, ನೀನು ಹೆಲ್ಪ್ ಮಾಡಿಲ್ಲ ಬಿಟ್ಬಿಡು ಅಷ್ಟೇ, ನೀನು ಬೇಕಾಗಿಲ್ಲ ಅಂತ ಆ ಥರ ಮೈಂಡ್ ಸೆಟ್ಟಲ್ಲಿ ಜಾಸ್ತಿ ಆಲ್ಮೋಸ್ಟ್ ಹುಡುಗಿರ ವಿಷಯಕ್ಕೇ ಫ್ರೆಂಡ್ಶಿಪ್ ಕಟ್ ಮಾಡಿಕೊಂಡು ಸಪೋರ್ಟ್ ಮಾಡಿಲ್ಲ. ಅಂದರೆ ಏನಿದ್ರು ಫೇಸ್ ಟು ಫೇಸ್ ಹೇಳೋ ವ್ಯಕ್ತಿ ನಾನು. ಸೊ ಡೈರೆಕ್ಟಾಗಿ ಈ ತಪ್ಪು ಕಾಣೋ ಅಂತ ಹೇಳಿದಾಗೆಲ್ಲ ಇವ್ನು ಹಿಂಗೆ ಹೇಳ್ತಾನೆ, ಇವ್ನ ಫ್ರೆಂಡ್ಶಿಪ್ ನಮಗೆ ಬೇಕಾಗಿಲ್ಲ, ನೋಡ್ದಾಗ ಹೆಂಗೆಲ್ಲ ಮಾತಾಡ್ತಾನೆ ಹಂಗೆ ಹೇಳೋರು ಬಿಟ್ಬಿಡೋರು. ಬಟ್ ಈ ಕಾಲೇಜಲ್ಲಿ ಬಂದಾಗ ನಂಗೆ ಅದು ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟೆ, ಯಾವ ಫ್ರೆಂಡ್ಶಿಪ್ಪು ಬೇಡ ಏನೂ ಬೇಡ, ನಂದು ನಾನು ನೋಡ್ಕೊಂಡು ಇದ್ಬಿಡೋಣ ಹಂಗೆ ಬಂದಿತ್ತು. ಬಟ್ ಈ ಕಾಲೇಜಿಗೆ ಬಂದು ಸೀರಿಯಸ್ಸಾಗೂ ಆ ಥಾಟೇ ಚೇಂಜ್ ಮಾಡಿಬಿಟ್ರು. ಇಲ್ಲಿ ಸಿಕ್ಕಿರೋ ಫ್ರೆಂಡ್ಸು ಏನೇ ಇದ್ದರೂ ನಾವಿದ್ದೀವಿ ಅಂದರೆ ಒಂದು ಕಷ್ಟ ಸುಖ ಎಲ್ಲ ಶೇರ್ ಮಾಡಿದ್ದೀನಿ. ಇವನ್ ಅಷ್ಟೆಲ್ಲ ನಂಗೆ ಮೈಂಡ್ ಸೆಟ್ಟಲ್ಲಿ ಫುಲ್ ಸೆಟ್ ಆಗಿದ್ರೂ ಇಲ್ಲೆಲ್ಲ ಅದನ್ನ ಚೇಂಜೇ ಮಾಡಿಬಿಟ್ರು. ಸೊ ನಾ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಗೈಸ್. ಓಕೆ, ಫ್ರೆಂಡ್ಸ್ ಬಗ್ಗೆ ಒಂದು ಬೆಸ್ಟ್ ಮೂಮೆಂಟ್ಸ್ ಹೈಲೈಟ್ಸ್ ಹೇಳೋದಾದ್ರೆ ಏನು? 10th ಫ್ರೆಂಡ್ಶಿಪ್ನ ನಾನು ಯಾವತ್ತೂ ಮರೆಯಲ್ಲ. ಯಾಕಂದರೆ ಅದೇ ಬೆಸ್ಟೆಸ್ಟ್ ಫ್ರೆಂಡ್. ಅಂದರೆ ನಮ್ಮದೆಲ್ಲ ಏನೇನೋ ನಮ್ಮದು 34 ಇತ್ತು ಸ್ಟೂಡೆಂಟ್ಸ್. ಸೊ ಯಾರನ್ನೂ ಬಿಟ್ಕೊಡ್ತಾ ಇರಲಿಲ್ಲ. ಅದು ಬಿಟ್ಟರೆ ನಂಗೆ ಸಿಕ್ಕಿರೋದು ಇಲ್ಲೇ ಈ ಪ್ಯೂರೆಸ್ಟ್ ಫ್ರೆಂಡ್ಶಿಪ್ ಬಾಂಡ್. ಓಕೆ, ನಿಮ್ಮ ಬೆಸ್ಟಿ ಹೆಸರು ಹೇಳೋದಾದ್ರೆ? ಬೆಸ್ಟಿ ಅಂತ ಹೇಳೋದಾದರೆ ಶರತ್. ಯಾಕೆ ಅವರೇನು ಹೇಗೆ ಬೆಸ್ಟಿ ಆದರು? ಅಂದರೆ ಅವರು ಒಂಥರ ಎಮೋಷ್ನಲಿ ಕನೆಕ್ಟ್ ಆದ. ಏನೇ ಇದ್ರು ನನಗೆ ಅವ್ನು ನೋಡಿ ಶಕ್ನೇ ಓಪನ್ ಅಪ್ ಆಗಿಬಿಡ್ಬೇಕು, ಈ ಥರ ಕನೆಕ್ಟ್ ಆಗಿಬಿಡ್ಬೇಕು ಅನ್ನಿಸ್ತು. ಏನೇ ಇದ್ರು ಹೇಳ್ಕೊತೀನಿ. ಅವನು ಅದು ವ್ಯಾಲ್ಯೂ ಕೊಡ್ತಾನೆ. ಬಟ್ ಬೇರೆಯವ್ರು ಯಾರು ಇಷ್ಟೇ ನಾವು ಸರಿ ಅಂದ್ಬಿಟ್ಟು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಬಟ್ ಅವನಾದ್ರೆ ಒಂದು ವ್ಯಾಲ್ಯೂ ಕೊಡ್ತಿದ್ದ, ಕೇಳ್ತಿದ್ದ, ಒಂದು ಪೇಷನ್ಸಿಂದ, ಏನೇ ಎಮೋಷನ್ ಒಂದು ಸ್ಪೋರ್ಟಿವ್ ಆಗಿ ಬೂಸ್ಟಪ್ ಮಾಡ್ತಿದ್ದ. ಸೊ ಹಂಗಾಗಿ ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ ಮಾಡ್ತಿದ್ದೀರಾ? 6 months. 6 months ಇಂದ ಫ್ರೆಂಡ್ಶಿಪ್. ಅಷ್ಟರಲ್ಲೇ ಅಷ್ಟು ಬೇಗ ಅರ್ಥ ಆಗಿದ್ದಾರೆ. ಓಕೆ, ಅಂದರೆ ಅಷ್ಟು ಕನೆಕ್ಟ್ ಆದ ಅವನು ಎಮೋಷ್ನಲ್. ಫ್ರೆಂಡ್ಸ್ ಅಷ್ಟು ಇಷ್ಟ ಇಲ್ವಾ? ಅಂದರೆ ಅಷ್ಟೊಂದು ಅವನ ಥರ ಯಾರು ಕನೆಕ್ಟ್ ಆಗಲಿಲ್ಲ ನನಗೆ. ನಮ್ಮ ಸ್ನೇಹದ ಬಗ್ಗೆ ಅಂದರೆ ನಮ್ಮ ಫ್ರೆಂಡು ಯಾವುದೇ ಥರ ಒಂದು ಕಷ್ಟ ಆಗಲಿ ಸುಖ ಆಗಲಿ ಏನೇ ಆಗಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ. ಯಾವ ರೀತಿ ಸಪೋರ್ಟ್? ಅಂದರೆ ಯಾವ ರೀತಿ ಅಂದರೆ ಫೈನಾನ್ಷಿಯಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏನೇ ಒಂದು ಪೇಯ್ನ್ ಆದ್ರೂ ಅವರು ಧೈರ್ಯ ತುಂಬ್ತಾರೆ. ಏನೇ ಒಂದು ಖುಷಿ ಇದ್ರೂ ಹಂಚ್ಕೋತಾರೆ, ನೋವಿದ್ರೂ ಹಂಚ್ಕೋತಾರೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಹೇಗೆ ನಿಮ್ಮ ಗೆಳೆತನ ಆಗಿದೆ? ಹೇಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂದೇನೋ ಈ ಜೊತೆಗೆ ಇದ್ದೀವಿ. ಸೇರ್ಕೊಂಡ್ಮೇಲೆ ಯಾರು ಫ್ರೆಂಡ್ಸ್? ಕಾಲೇಜಲ್ಲಿ ಇದ್ದಾರೆ, ಬಟ್ ಚೈಲ್ಡ್ಹುಡ್ಡಿಂದ ಬಂದಿದ್ದಲ್ಲ ಅದು ಬಾಂಡಿಂಗ್ ಜಾಸ್ತಿ ಬೆಳ್ಕೊಂಬಂತು. ಅದು ಬಾಂಡಿಂಗ್ ಜಾಸ್ತಿ ಬೆಳ್ಕೊ ಹಾಯ್ ಬೈ ಫ್ರೆಂಡ್ಸ್ ಇಲ್ಲ, ಇವರು ಇದ್ದಾರೆ ಬಟ್ ಅವರು ಅಷ್ಟು ಊರಲ್ಲಿದ್ದಷ್ಟು ಬರಲ್ಲ ಬಾಂಡಿಂಗು. ಇಲ್ಲಿ ಅಂದರೆ ರೀಸೆಂಟಾಗಿ 2 ವರ್ಷದಿಂದ ಬಂದೈತಲ್ಲ, ಹಂಗಾಗಿ ಅವ್ರ ಚೈಲ್ಡ್ಹುಡ್ಡಿಂದ ಬಂದಿರೋದ್ರಿಂದ ಅಷ್ಟೊಂದು ಬಾಂಡಿಂಗ್ ಬರಲ್ಲ. ಫ್ರೆಂಡ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಯಾರು ಇದ್ದಾರೆ ನಿಮ್ಮ ಬಹುಮುಖ್ಯವಾದ ವ್ಯಕ್ತಿ ಅಂತ? ಬಹುಮುಖ್ಯವಾದ ವ್ಯಕ್ತಿ ತುಂಬಾನೇ ಜನ, ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಬಹುಮುಖ್ಯ ವ್ಯಕ್ತಿನೇ. ಬಟ್ ಏನಂದ್ರೆ ಒಬ್ರು ಇಬ್ರು ನಾವು ಅತಿ ಹೆಚ್ಚು ಏನೇ ಒಂದು ಸುಖ ದುಃಖ ಏನೇ ಒಂದು ಒಬ್ರು ಮಾತ್ರ ಹಂಚ್ಕೊಳ್ಳೋದು. ಇವಾಗ ಹೆಂಗೆ ಅಂದ್ರೆ ಎಲ್ಲರ ಹತ್ರನೂ ಎಲ್ಲದನ್ನು ಹೇಳಕ್ ಆಗೋದಿಲ್ಲ. ಇವಾಗ ನಿನ್ನ ಹತ್ರ ಒಂದು ಹೇಳಿದ್ರೆ ಇನ್ನೊಬ್ರ ಹತ್ರ ಅಂದ್ರೆ ನಾವ್ ಯಾರ ಹತ್ರ ಏನ್ ಮಾತಾಡ್ತೀವಿ ಅದನ್ನ ಮಾತ್ರ ಮಾತಾಡ್ಬೇಕು. ಎಲ್ಲರ ಹತ್ರನೂ ಮಾತಾಡಿದ್ರೆ ಚೆನ್ನಾಗಿದ್ದಾಗನೋ ಓಕೆ, ಚೆನ್ನಾಗಿಲ್ದಾಗ ನಮ್ ಜೊತೆ ಇದ್ಬಿಟ್ಟು ಎಲ್ಲ ತಿಳ್ಕೊಂಡು ಮತ್ತೆ ಬೇರೆಯವ್ರ ಹತ್ರ ಹೋಗಿ ಹೇಳ್ಬಿಡ್ತಾರೆ. ಅದೊಂದೇ ಭಯ. ಸವಾಸ್ ದೋಸ್ತಿಂದ ಕೆಟ್ಟ ಅಂತಾರಲ್ಲ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ರೆಂಡ್ಶಿಪ್ ಸರಿ ಇಲ್ಲ ಅಂತಾರಲ್ಲ, ಅದ್ರ ಬಗ್ಗೆ ಅಂದ್ರೆ ಅವ್ರು ನಂಬಿಕೆ ಇಟ್ಕೋಬೇಕಷ್ಟೇ. ನಂಬಿಕೆ ಇಟ್ರೆ ಓಕೆ, ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬ್ಯೂಟಿಫುಲ್ ಮೂಮೆಂಟ್ಸ್ ಅಂದ್ರೆ ಜಾಸ್ತಿ ಬೈಕಲ್ಲಿ ರೈಡ್ ಹೋಗೋದು. ಏನ್ ಮಾಡ್ತೀರಾ ಅಲ್ಲಿ? ಏನಿಲ್ಲ, ಆಚೆ ಹೋಗೋದು, ಪಾರ್ಟಿ ಗೀಟಿ ಅಂದ್ರೆ ಏನಿಲ್ಲ, ಅಂತದೇನಿಲ್ಲ. ಅಂದ್ರೆ ಸುಮ್ನೆ ಬೈಕಲ್ಲಿ ಹೋಗೋದೇ ನಮ್ಗೆ ಒಂಥರ ಖುಷಿ. ಏನ್ ಮಾತಾಡ್ತೀರಾ ನೀವು ಫ್ರೆಂಡ್ಸ್ ಜಾಸ್ತಿ ಸೇರ್ಕೊಂಡು? ಫ್ರೆಂಡ್ಸ್ ಅಂದ್ರೆ ತರಲೆ, ಯಾವ ತರ ತರಲೆ? ನಾರ್ಮಲ್ ಕಾಮಿಡಿ ಅಂದ್ರೆ ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು. ಹುಡುಗಿರ್ ಬಗ್ಗೆ ಅಷ್ಟೊಂದು ಹುಡುಗಿರ್ ಬಗ್ಗೆ ಮಾತಾಡ್ತಾರೆ, ಅಷ್ಟೊಂದೇನಲ್ಲ. ಯಾವ ತರ ಪಾಸಿಟಿವ್ ಆಗಿ ಮಾತಾಡ್ತೀರಾ? ಪಾಸಿಟಿವ್ ನೆಗೆಟಿವ್ ಯಾರ ಬಗ್ಗೆನೂ ಮಾತಾಡಕ್ ಹೋಗಲ್ಲ ನಾವು. ಹುಡುಗಿರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು?
ಹುಡುಗಿರ್ ಬಗ್ಗೆ ಏನಂದ್ರೆ ಅದೇ ಹೇಳಕ್ಕಾಗಲ್ಲ. ಹೇಳಕ್ ಆಗದೆ ಇರೋ ಅಂತದ್ದೇನು? ಹಂಗೇನಿಲ್ಲ, ಬಟ್ ಒಬ್ಬೊಬ್ರು ಮೆಂಟಾಲಿಟಿ ಒಬ್ಬೊಬ್ರು ಥರ ಇರುತ್ತೆ, ಒಂದೊಂದು ಥರ ಇರುತ್ತೆ. ಇವಾಗ ನಮ್ದೊಂದು ಥರ ಇದ್ರೆ ನಿಮ್ದೊಂದು ಥರ ಇರುತ್ತೆ, ಅವ್ರ ಥಿಂಕಿಂಗ್ ಹಿಂಗಿರುತ್ತೋ ಆ ಥರ ಅದ್ರ ಮೇಲೆ ಹೋಯ್ತದೆ. ಟೋಟಲಿ ಮೇಜರ್ ಅಂತ ತಗೊಂಡಾಗ ಹುಡುಗಿರ್ ಬಗ್ಗೆ ಏನು ನಿಮ್ಗೆ ಹೈಲೈಟ್ ಅನ್ಸೋದೇನು? ಹುಡುಗಿರ್ ಅಂದ್ರೆ ನಿಮ್ಗೆ ಅಷ್ಟೊಂದೇನು ಅನ್ಸಲ್ಲ. ನಮಗೆ ಲವ್ ಬಗ್ಗೆ ನಿಮ್ಮ ಒಪಿನಿಯನ್? ಅದ್ರ ಬಗ್ಗೆ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಹಂಗೇನಿಲ್ಲ, ಬಟ್ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಲವ್ ಬಗ್ಗೆ ಅಂದ್ರೆ ಮುಂದೆ ಏನು ಅನ್ಸುತ್ತೆ, ಮಾಡ್ಬೇಕಂತಿದ್ದೀರಲ್ಲ? ನೋಡೋಣ ಮುಂದೆ, ಇನ್ನು ಟೈಮ್ ಇದೆ. ಪ್ಲಾನಿಂಗ್ಸ್ ಇದೆಯಾ? ಟೈಮ್ ಇದೆ ಇನ್ನು. ಟೈಮ್ ಇದೆ. ಇವಾಗ ಎಜುಕೇಶನ್ಗೆ ಜಾಸ್ತಿ ಎಜುಕೇಶನ್ ಮುಗಿಬೇಕು. ಮನೇಲಿ ಒಂದು ನಂಬಿಕೆ ಇಟ್ಟು ಇಲ್ಲಿ ಕಳ್ಸಿರ್ತಾರೆ, ಏನೋ ಉಳಿಸ್ಕೋಬೇಕು ನಂಬಿಕೆನ. ನಿಮ್ಮ ಗೆಳೆತನದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಏನಿಲ್ಲ, ಕಷ್ಟ ಕಾಲದಾಗ ಅವರೇ ಆಗೋದು, ಬೇರೆಯವ್ರೇನು ಯಾರು ಆಗಲ್ಲ ಅಷ್ಟು ಸುಲಭನಾಗೆ. ಹಂಗಾಗಿ ನೋಡ್ಬಿಟ್ಟು ಫ್ರೆಂಡ್ಶಿಪ್ ಮಾಡ್ಬೇಕಂತ ಹೇಳ್ತೀನಿ. ಅಂದ್ರೆ ಫ್ರೆಂಡ್ಸ್ ಸರಿ ಇಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಸೊ ಅದ್ರ ಬಗ್ಗೆ? ಅದು ಸರ್ಕಲ್ ನೋಡ್ಕೊಂಡು ಮಾಡ್ಕೋಬೇಕು. ಫ್ರೆಂಡ್ ಸರ್ಕಲ್ ನಾವು ಕೆಟ್ಟವ್ರು ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ, ನಾವು ಮಾಡ್ಕೊಳೋದ್ರ ಮೇಲೆ ಹೋಗುತ್ತೆ. ನಿಮ್ಮ ಲೈಫಲ್ಲಿ ಫ್ರೆಂಡ್ಶಿಪ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ಸೆಕೆಂಡ್ ಇಂಪಾರ್ಟೆನ್ಸ್ ಅದೇ, ಫ್ಯಾಮಿಲಿ ಆದ್ಮೇಲೆ. ಓಕೆ, ನಿಮ್ ಬೆಸ್ಟಿ ಅಂತ ಹೇಳೋದಾದ್ರೆ ಯಾರು? ಬೆಸ್ಟಿ ಅಂತೇನಿಲ್ಲ, ಫ್ರೆಂಡ್ ಅಂತಾನೆ, ಬ್ರದರ್ ಅಂತಾನೆ ಇದಾರೆ. ಒಳ್ಳೆ ಬೆಸ್ಟಿ ಅಂತ ಯಾರು ಇಲ್ವಾ? ಇಲ್ಲ, ಫ್ರೆಂಡ್ ಇದಾರೆ, ಬ್ರದರ್ ಲೆಕ್ಕ ಇದಾರೆ, ಹಂಗಾಗಿ ಬೆಸ್ಟಿ ಅಂತ ಏನಿಲ್ಲ. ಎಷ್ಟು ವರ್ಷ ಫ್ರೆಂಡ್ಶಿಪ್ ನಿಮ್ದು? 6 ಇಂದ ಜೊತೆಲೇ ಇದೆ. 6th ಇಂದ. ಅವ್ರ ಹೆಸರು? ಅಭಿಷೇಕ್ ಅಂತ. ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ಎಲ್ಲ ವೇನಲ್ಲೂ ಇಂಥ ವೇ ಅಂತ ಏನಿಲ್ಲ, ಒಂದೇ ಸಪ್ರೇಟ್ ವೇ ಅಂತ ಏನಿಲ್ಲ, ಎಲ್ಲ ವೇ ಅಲ್ಲೂ. ಅಂದ್ರೆ ಈಗ ಫ್ರೆಂಡ್ಶಿಪ್ ಆಗೋದಕ್ಕೆ ಒಂದು ಮ್ಯಾಟರ್ ಬರುತ್ತಲ್ಲ, ಸಮ್ ಅದು ಸ್ಕೂಲಲ್ಲಿ ಜೊತೆಗೆ ಬಂದಿದ್ವಲ್ಲ ಮೇಡಮ್, ಏನ್ ರೀಸನ್ಸ್ ಅಂತ ಏನಿಲ್ಲ, ಜೊತೆಗೆ ಇದ್ದು ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗಿರೋದು. ಸೊ ಅಲ್ಲಿ ಏನೆಲ್ಲ ಮಾತಾಡ್ತೀರಾ ಸರ್? ಎಲ್ಲ ಇಂಥ ಮಾತಿಲ್ಲ ಅನ್ನಂಗಿಲ್ಲ, ಎಲ್ಲ ಮಾತಾಡ್ತೀವಿ, ಅಲ್ಲೇ ಸಾಲ್ವ್ ಆಗೋದು ಅರ್ಧ ಪ್ರಾಬ್ಲಮ್. ಮ್ಯಾಟ್ರ್ ಹಂಚ್ಕೊಳ್ಳಿ, ಏನ್ ಮಾತಾಡ್ತೀರಾ, ಏನ್ ಹರಟೆ ಮಾಡಿದ್ದೀರಾ, ಏನ್ ತರ? ಅವೆಲ್ಲ ಎಲ್ಲಿ ನೆನಪಿರ್ತಾವ ಮೇಡಮ್. ರೀಸೆಂಟ್ ಆಗಿರ್ತೀರಾ ನೀವು? ಏನು ಮಾತಾಡಲ್ಲ, ಅಷ್ಟು ಒಳ್ಳೆಯವರ ನೀವು? ನಿಮ್ ಫ್ರೆಂಡು ಕೂಡ ಅವರು ಒಳ್ಳೆಯವ್ರೆ. ಏನು ಗುಡ್ನೆಸ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಫೋಟೋನೇ ಬರುತ್ತೆ. ಮಾತಾಡಲ್ವಾ? ಕಡಿಮೆ ಮೇಡಮ್, ಕಡಿಮೆ. ಯಾಕೆ ಸರ್? ಇಂಟ್ರೆಸ್ಟ್ ಇಲ್ಲ, ಮುಂದೆ ನೋಡ್ಕೊಳೋದೈತಲ್ಲ, ಇವಾಗ ಲೈಫ್ ಮಾಡ್ಕೊಂಡು ಲೈಫ್ ಚೆನ್ನಾಗಿದ್ರು ಹುಡುಗಿಯರು ಬರ್ತಾರೆ. ಈ ಏಜ್ ಅಲ್ಲೇ ತಾನೇ ಜಾಸ್ತಿ ಇಂಟ್ರೆಸ್ಟ್ ಎಲ್ಲ ಬರುತ್ತೆ. ಇಲ್ಲ ನಮ್ಗೇನಿಲ್ಲಪ್ಪ, ಬೇರೆಯವ್ರಿಗೆ ಇರ್ಬೋದೇನೋ, ನಮ್ಗೇನು ಕಡಿಮೆ. ನಿಮ್ಗೇನಿಲ್ಲ. ಫ್ರೆಂಡ್ಶಿಪ್ ಅನ್ನೋದು ಯಾವಾಗಲೂ ಜೊತೆಗಿರ್ತೀವಿ ಅಷ್ಟೇ. ಮತ್ತು ಏನೇ ಜೊತೆ ಏನಪ್ಪ ಏನನ್ನ ಶೇರ್ ಮಾಡ್ಕೋತಾ ಇರ್ತೀವಿ ಯಾವ ರೀತಿ ಯಾವ್ದು ಮ್ಯಾಟ್ರು ತಗೊಳ್ಳೋದಾದ್ರೆ ಯಾವ್ದು ಅಂದ್ರೆ ಶೇರ್ ಮಾಡೋದು, ಯಾವ್ದು ವಿಷಯ ಅದೇ ಇದು ಅಂತಲ್ಲ, ಏನು ಆ ಟೈಮಲ್ಲಿ ಏನು ಕುತ್ಕೊಂಡಿರ್ತೀವಿ, ಏನು ಮಾತಾಡ್ಬೇಕು ಅನ್ಸುತ್ತೆ ಅದು ಮಾತಾಡ್ತಾ ಇರ್ತೀವಿ ಅಷ್ಟೇ. ಏನು ಪರ್ಟಿಕ್ಯುಲರ್ ಆಗಿ ಒಂದೇ ಮ್ಯಾಟ್ರ್ ಅಂತಲ್ಲ, ಏನು ಮಾತಾಡ್ಬೇಕಂತಂದ್ರೆ ಅದು ಮಾತಾಡ್ತಿರ್ತೀವಿ. ನೀವು ಫ್ರೆಂಡ್ಶಿಪ್ಗೆ ಜಾಸ್ತಿ ಬೆಲೆ ಕೊಡ್ತೀರಾ? ಹಾಂ ಹೌದು, ಕೊಡ್ತೀನಿ. ಯಾವ ರೀತಿ ಅಂದ್ರೆ ನೀವು ಕಷ್ಟಕ್ಕೆ ಆಗ್ತೀರಾ? ಹಾಂ ಆಗ್ತೀವಿ. ಇನ್ನು ಆ ಥರ ಇನ್ನೂ ಸಿಚುವೇಶನ್ ಬಂದಿಲ್ಲ, ಸಿಚುವೇಶನ್ ಬಂದರೆ ನೋಡ್ಬೇಕಷ್ಟೇ. ನಿಮ್ಮ ಕಷ್ಟಕ್ಕೆ ಯಾರಾದರೂ ಆಗಿದಾರಾ ಫ್ರೆಂಡ್ಸ್? ಆ ಥರ ಕಷ್ಟಕ್ಕಾಗುವಂಥ ಸಿಚುವೇಶನ್ ನನಗೂ ಬಂದಿಲ್ಲ. ಏನಂದ್ರೆ ನಾರ್ಮಲ್ ಸುಮ್ಮನೆ ಏನು ಕಾಲೇಜಲ್ಲಿ ಬಿಟ್ಟು ರೆಕಾರ್ಡ್ ಬುಕ್ ಬಿಟ್ಟು ಹೋದಾಗ ಸುಮ್ಮನೆ ನಾರ್ಮಲ್ ಕಾಲೇಜ್ ತರಲೆ ತಮಾಷೆ ಅಷ್ಟೇ ಇದ್ದೀವಿ ಸದ್ಯ. ಇನ್ನು ಹಾಂ, ಟ್ರಿಪ್ಪಿಗೆ ಹೋಗಿದ್ದೀವಿ. ಆ ಮೂಮೆಂಟ್ಸ್ನ ಯಾವುದಾದ್ರೂ ಶೇರ್ ಮಾಡೋದಾದ್ರೆ ಅಲ್ಲಿ ನಡೆದಿರೋವಂಥ ಘಟನೆಗಳು ಇರುತ್ತಲ್ವಾ ಏನಾದರೂ? ಆ ಥರ ಘಟನೆಗಳು ಏನಿಲ್ಲ, ಯಾವಾಗಲೂ ತಮಾಷೆ ಮಾಡ್ಕೊಂಡಿರ್ತೀವಿ, ತುಂಬ ಕಾಮಿಡಿ ಮಾಡ್ಕೊತಾ ಇರ್ತೀವಿ. ಯಾವಾಗ ಲೈಫಲ್ಲಿ ಫ್ರೆಂಡ್ಶಿಪ್ ಅಂದರೆ ಎಷ್ಟು ಮುಖ್ಯ ಅಂತ ಅನಿಸುತ್ತೆ ನಿಮಗೆ? ಫ್ರೆಂಡ್ಶಿಪ್ ಇಲ್ಲ ಅಂದರೆ ಲೈಫ್ ಬೋರಿಂಗ್ ಅನಿಸುತ್ತೆ. ಪ್ರತಿಯೊಂದು ಏನಾದರೂ ಖುಷಿ ಆದಾಗ ಅವ್ರ ಜೊತೆ ಶೇರ್ ಮಾಡ್ಕೋಬೇಕು ಅನಿಸುತ್ತೆ, ಫೀಲ್ ಆದಾಗ ಶೇರ್ ಮಾಡ್ಕೋಬೇಕು ಅನಿಸುತ್ತೆ. ಎಲ್ಲ ಮೂಮೆಂಟು ಶೇರ್ ಮಾಡಿಸ್ಕೊಂಡ್ರೆ ಅದಕ್ಕೊಂದು ಮೂಮೆಂಟಿಗೆ ಒಂದು ಒಳ್ಳೆ ಬೆಲೆ, ಇಲ್ಲಾಂದರೆ ಆ ಮೂಮೆಂಟಿಗೆ ಒಂದು ಬೆಲೆ ಇಲ್ಲ ಅನಿಸುತ್ತೆ. ಈ ಫ್ರೆಂಡ್ಶಿಪ್ ಬೇಡವೇ ಬೇಡ ಅಂತ ಏನಾದರೂ ಯಾವತ್ತಾದರೂ ಅನಿಸಿದ್ಯಾ? ಕೆಲವೊಂದು ಸಲ ಅನಿಸುತ್ತೆ, ಏನಾದರೂ ಕೋಪ ಬಂದಾಗ, ಜಗಳ ಬಂದಾಗ ಮತ್ತೆ ಅದು ಸಾಲ್ವ್ ಆದಾಗ ಕೋಪ ಮಾಡ್ಕೋಬೇಕಿರುತ್ತೆ, ನಮ್ಮದೇ ತಪ್ಪು ಅನಿಸುತ್ತೆ. ಬಟ್ ಫ್ರೆಂಡ್ಶಿಪ್ ಅನ್ನೋದು ಬೇಕೇ ಬೇಕು. ನಿಮ್ಮ ಲೈಫಲ್ಲಿ ಬೆಸ್ಟಿ ಅಂತ ಹೆಸರು ಹೇಳೋದಾದ್ರೆ ಯಾರು? ಬೆಸ್ಟಿ ಅಂತ ಯಾರು ಇಲ್ಲ. ಫ್ಯಾಮಿಲಿನೂ ಓಕೆ, ಫ್ರೆಂಡ್ಸ್ನು ಓಕೆ. ಆ ಥರ ಎರಡರಲ್ಲಿ ಯಾರನ್ನ ತಗೊಳ್ತೀರಾ ಜಾಸ್ತಿ? ಆ ಥರ ಫ್ಯಾಮಿಲಿ ಇವತ್ತು ಬೇರೆ ಥರ ಒಂದು ಎಮೋಷನ್ ಇರುತ್ತೆ, ಫ್ರೆಂಡ್ಸ್ ಜೊತೆ ಹೋದಾಗ ಬೇರೆ ಥರ ಎಮೋಷನ್ ಇರುತ್ತೆ. ಬಟ್ ಎರಡನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಫ್ಯಾಮಿಲಿನೇ, ಫ್ರೆಂಡ್ಶಿಪ್ ಜೀವನದಲ್ಲಿ ಬೇಕೇ ಬೇಕು, ಇಂಪಾರ್ಟೆಂಟ್. ಫ್ರೆಂಡ್ಶಿಪ್ ಅಂದರೆ ಒಂದು ಜೀವನಕ್ಕೆ ಒಂದು ಅರ್ಥ. ಬಟ್ ಅಷ್ಟೇ, ಲವ್ ಆ ಥರ ಏನಿಲ್ಲ, ನಂಗೆ ಇನ್ನೂ ಅಷ್ಟು ಗೊತ್ತಿಲ್ಲ. ಅಷ್ಟೇ, ಇನ್ನೂ ಮಾಡಿಲ್ಲ. ಮಾಡಬೇಕು ಅಂತ ಪ್ಲಾನ್ ಇದೆಯಾ? ಸದ್ಯಕ್ಕದೇನಿಲ್ಲ. ಗೆಳೆತನ ಜೀವನದ ಅತ್ಯಮೂಲ್ಯವಾದ ಒಂದು ಸಂಬಂಧ. ಅದು ಹೆಂಡತಿ ಮಕ್ಕಳು ಮತ್ತು ರಕ್ತ ಸಂಬಂಧಕ್ಕಿಂತ ಮಿಕ್ಕಿದ್ದಿರ್ತತಿ.
ಯಾಕಂತಂದರೆ ಹಲವಾರು ವಿಷಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿಕ್ಕಿರ್ತಕ್ಕಂಥ ದೊಡ್ಡ ಸುವರ್ಣಾವಕಾಶ. ಅದು ಹೆಣ್ಣಿರಲಿ ಗಂಡಿರಲಿ, ಗೆಳೆತನ ಭಾಳ ದೊಡ್ಡ ವಿಶಾಲವಾದ ಅರ್ಥವನ್ನು ಹೊಂದಿದೆ. ಹಾಗಾಗಿ ಎಲ್ಲದಕ್ಕೂ ಒಂದು ಕೊನೆಯಿದೆ, ಸ್ನೇಹಕ್ಕೆ ಕೊನೆ ಇಲ್ಲ ಅಂತೇಳಿ ನೀವು ಕೇಳಿರ್ಬೋದು ಹಾಡುಗಳನ್ನ. ಇರಲಿ, ಸ್ನೇಹಗಳಲ್ಲಿ ಹಂಚ್ಕೊಳ್ತಕ್ಕಂಥದ್ದು ಐತಲ್ಲ, ಅದು ದೊಡ್ಡ ಬಾಂಧವ್ಯ. ಅದರ ನಂತರ ಪತ್ನಿ ಆಗ್ತಾಳೆ, ಅದಕ್ಕೂ ಮುಂಚೆ ತಾಯಿ ಇರ್ತಾಳೆ. ತಾಯಿ ಮದುವೆ ಆದಮೇಲೆ ಸಹಜವಾಗಿನ ತಾಯಿ ಸ್ವಲ್ಪ ದೂರ ಆಗ್ತಾಳೆ. ನಿಮ್ಮ ಗೆಳೆತನದಲ್ಲಿ ಮುಖ್ಯವಾದವ್ರು ಯಾರಾದರೂ ಎಷ್ಟು ಜನ ಇದ್ದಾರೆ ಸರ್ ನಿಮಗೆ ಬೇಕಾದಂಥವ್ರು? ಆ ಥರ ಬೇಕಂದ್ರೆ ಸುಮಾರು ಒಂದು 10-15 ಜನ ಅದಾರ. ನನಗೆ ಯಾವ ರೀತಿ ಸಪೋರ್ಟ್? 2003ರಲ್ಲಿ ನನಗೆ ರೈತ ಚಳವಳಿಯಲ್ಲಿ ಪೊಲೀಸ್ ಅಟ್ರಾಸಿಟಿಯಿಂದ ಕಿಡ್ನಿ ಫೇಲ್ ಆಯಿತು. ದೊಡ್ಡ ಹೋರಾಟ ಮಾಡಿದಾಗ ಆಗ ಇಡೀ ನನ್ನ ಸ್ನೇಹ ಬಳಗ ಏನಿತ್ತಲ್ಲ, ನನ್ನ ಆತ್ಮಸ್ಥೈರ್ಯಕ್ಕೆ, ನನ್ನ ಆರ್ಥಿಕ ಬಲಕ್ಕೆ ನಿಂತದ್ದು. 88 ಲಕ್ಷ ಖರ್ಚು ಮಾಡಿ ನಾನು ಬದುಕಿದ್ದೀನಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ 13 ವರ್ಷ ಆಗಿದೆ. ಅದು ಗೆಳೆತನದ ಭಾಳ ಅತ್ಯಂತ ಗೆಳೆತನದ ಮುಂದೆ ವಿಚಾರಣೆ ಸಂಘಟನೆ. ಸಂಘ ಅಂದರೆ ಗೆಳೆತನದ ಒಂದು ಭಾಗ. ಅದೇ ಮುಂದುವರೆದು ಜೀವನಕ್ಕೆ ಒಂದು ದಾರಿ ಆಗ್ತತಿ. ಮನುಷ್ಯ ಸಂಘಜೀವಿ ಮೂಲತಃ. ಒಬ್ಬ ಏಕಾಗಿ ಇರಲಿಕ್ಕೆ ಬಯಸಲ್ಲ. ತನ್ನೆಲ್ಲ ಅನಿಸಿಕೆಗಳನ್ನು, ಕಷ್ಟ ಸುಖಗಳನ್ನ ಹಂಚ್ಕೊಳ್ಳಿಕ್ಕೆ ಅಥವಾ ಎಂಜಾಯ್ ಮಾಡಲಿಕ್ಕೆ ಒಂದು ಸಂಗಾತಿಗಳು ಬೇಕೇ ಬೇಕು. ಅದು ಸಂಗಾತಿ ಹೆಂಡತಿ ಆದರೂ ಸರಿ, ಸ್ನೇಹಿತರಾದರೂ ಸರಿ. ಹಂಗಾಗಿ ಅವು ಭಾಳ ಜನ ಸಂಪರ್ಕ ಅದಾರ. ನಾವು ಹಳೆ ವಿದ್ಯಾರ್ಥಿಗಳದ್ದು ಒಂದು ದೊಡ್ಡ, ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅವಾರ್ಡ್ ಆಯಿತು ಈ ವರ್ಷ. ಆಗ ನನ್ನ ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಅಗ್ರಿಬೊಮ್ಮಳೆಯಲ್ಲಿ. ಆಗ ಅತ್ಯಂತ ಸಂತೋಷ ಮತ್ತು ಅತ್ಯಂತ ಮರೆಯದಂಥ ಒಂದು ಮೆಮೊರಿಯಾಗಿ ಇಲ್ಲಿ ಬಂತು. ಅವ್ರು ಅನೇಕ ಜನ ಬಾಂಬೆದಲ್ಲಿ ಅದಾರ, ಡೆಲ್ಲಿ ಒಳಗೆ ಅದಾರ, ಕೆಲವು ಅಮೇರಿಕಾದಲ್ಲಿ ಅದಾರ. ಅವರೆಲ್ಲರೂ ಕೂಡ ಆ ಡೇಟಿಗೆ ಅನುಕೂಲ ಮಾಡ್ಕೊಂಡು ನನ್ನ ಜೊತೆ ಬಂದು ಇಡೀ ಕುಟುಂಬ ಸಮೇತ ಭಾಗವಹಿಸಿದ್ರು. ಅತ್ಯಂತ ಅವಿಸ್ಮರಣೀಯ ಸಂದರ್ಭ ಅದು. ಅದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ನೀವು ಗೆಳೆತನಕ್ಕೆ ಒತ್ತು ಕೊಟ್ಟು ಯಾವುದೇ ರೀತಿ ಹೆಲ್ಪ್ ಮಾಡಿರೋ ಥರದ್ದು ಏನಾದರೂ? ಬೇಕಾದಷ್ಟು ಅದ್ರಲ್ಲಿ ಬಂದು ಯಾವುದಾದ್ರೂ ಹೇಳೋದಾದ್ರೆ? ಆ ಥರ ಹೇಳೋದಾದರೆ, ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಸ್ವಲ್ಪ ಇದ್ರಲ್ಲಿ ನಡೀತಿತ್ತು ನಮ್ಮದು. ಅವಾಗ ಒಂದು ವಾಚ್ ಅಂದರೆ ದೊಡ್ಡ ಬೆಲೆ. ಈ ವಾಚ್ ಸೈಕಲ್ ಈಗೆಲ್ಲ ಬೆಲೆ ಇಲ್ಲ. ಆವಾಗ ಒಂದು ವಾಚನ್ನು ಮಾರಿ ನಾನು ನಮ್ಮ ಸ್ನೇಹಿತ ಮಹೇಶ್ ಅಂತಕ್ಕಂಥವ್ರಿಗೆ ಫೀಸ್ ಕಟ್ಟಿದ್ದೆ. ಅವನು ಟೀಚರ್ ಆದ, ನಾವು ರೈತರಾದ್ವಿ. ಹಂಗಾಗಿ ಇವತ್ತು ಅವಿಸ್ಮರಣೀಯ. ಇವತ್ತು ರಿಟೈರ್ಡ್ ಆದ ಅವನು ಕೂಡ. ನನಗೆ 64 ವರ್ಷ ವಯಸ್ಸು. ಮೊನ್ನೆ ರಿಟೈರ್ಡ್ ಆದಾಗ ನಾನು ಹೋಗೋಕ್ಕಾಗಲಿಲ್ಲ, ನನ್ನ ಆರೋಗ್ಯದ ನಿಮಿತ್ತ.